ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಕಲರ್ಫುಲ್ ಆಗಿದೆ ಅಂತ ನೋಡ್ತಾ ಇದ್ರೆ, ಹೌದು ಫ್ರೆಂಡ್ಸ್, ಇದು ಒಂದು ಟೂಟಿ ಫ್ರೂಟಿ ಮನೇಲೇ ಹೇಗೆ ಮಾಡೋಂತ ಹೇಳ್ಕೊಡ್ತೀನಿ. ಪಪ್ಪಾಯನ ಯೂಸ್ ಮಾಡಿ ಸಕ್ಕತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಂಗಡಿಗಳಲ್ಲಿ ಸಿಗುವಂಥ ಥರನೇ ಇರುತ್ತೆ ಫ್ರೆಂಡ್ಸ್, ಏನು ಡಿಫ್ರೆನ್ಸ್ ಇರಲ್ಲ. ಅವರು ಇದೇ ಮೆಥಡಲ್ಲಿ ಫಾಲೋ ಮಾಡ್ತಾರೆ, ಇದೇ ರೀತಿ ಮಾಡ್ತಾರೆ. ಅದನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಒಂದು ಚಿಕ್ಕ ಕಾಯಿ ಪಪ್ಪಾಯ ತೊಗೊಂಡಿದ್ದೀನಿ. ಆದಷ್ಟು ಕಾಯಿ ಪಪ್ಪಾಯದಲ್ಲೇ ಮಾಡಬೇಕು, ಆವಾಗಲೇ ಸೂಪರಾಗಿರುತ್ತೆ. ಹಣ್ಣು ಪಪ್ಪಾಯದಲ್ಲಿ ಮಾಡೋಕ್ಕಾಗಲ್ಲ, ನೋಡಿ ಹೇಳ್ತಾ ಇದ್ದೀನಿ. ಹಣ್ಣಿನದಲ್ಲಿ ಮಾಡೋಕ್ಕಾಗಲ್ಲ, ಕಾಯಲ್ಲೇ ಈ ಒಂದು ಟೂಟಿ ಫ್ರೂಟಿ ಮಾಡೋಕ್ಕಾಗೋದು. ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು, ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ವಾಶ್ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಪಪ್ಪಾಯ ಸಿಪ್ಪೆ ತೆಗಿಬೇಕಾದ್ರೆ ಅದರಲ್ಲಿ ಹಾಲಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ವಾಶ್ ಮಾಡಿಬಿಟ್ಟು ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ. ಒಳಗಿರೋ ಈ ಥರ ಬೀಜ ಎಲ್ಲ ತೆಗೆದುಬಿಡಬೇಕು ಫ್ರೆಂಡ್ಸ್. ಒಳಗಿರೋ ಈ ಥರ ಬೀಜ ಎಲ್ಲ ತಿರುಳೆಲ್ಲ ನೀಟಾಗಿ ತೆಗೆದುಬಿಟ್ಟು ಒಂದು ಕಡೆ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಪೀಸ್ಗಳನ್ನಾಗಿ ಒಳಗಡೆ ಇರೋಲ್ಲ ತಿರುಳನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಇದನ್ನು ಪುಟ್ಟ ಪುಟ್ಟ ಪೀಸ್ಗಳನ್ನಾಗಿ ಮಾಡಬೇಕು ನೋಡಿ. ಇಲ್ಲಿ ಇದನ್ನು ಪುಟ್ಟ ಪುಟ್ಟ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ನಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ನಾನು ನಾರ್ಮಲಾಗಿ ಟೂಟಿ ಫ್ರೂಟಿ ಸ್ಕ್ವಯರ್ ಶೇಪಲ್ಲಿರುತ್ತೆ, ಅದೇ ಥರ ನಾನು ಕಟ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಬೇಕು. ತೀರಾ ದಪ್ಪ ಪೀಸ್ನಾಗಿ ಕಟ್ ಮಾಡಬೇಡಿ, ಆದಷ್ಟು ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಡಿ ನೋಡಿ. ಎಲ್ಲದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ವಾಶ್ ಮಾಡ್ಕೊಳ್ಳೋಣ ನೋಡಿ. ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಾನು. ಒಂದು 2-3 ಸತಿ ವಾಶ್ ಮಾಡಿದರೆ ಉತ್ತಮ. ಈಗ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು. ಅದರಲ್ಲಿ 1-2 ಗ್ಲಾಸ್ ಅಷ್ಟು ನೀರು ಇಟ್ಕೊಂಡಿದ್ದೀನಿ. ನಿಮಗೆ ಇವಾಗ ಗೊತ್ತಿರುತ್ತಲ್ಲ, ತರಕಾರಿ ಎಷ್ಟು ಬೇಯಕ್ಕೆ ನೀರು ಇಡ್ತೀರೋ ಅದೇ ಥರ ಬೇಯಕ್ಕೆ ನೀರಿಡಿ ಸಾಕು. ಇಲ್ಲ ನಿಮಗೆ ಇದು ಗೊತ್ತಾಗಲ್ಲ ಅಂದರೆ ಕುಕ್ಕರಲ್ಲಿ ಹಾಕಿಬಿಟ್ಟು 2 ವಿಸಲ್ ಬರ್ಸಿದ್ರೆ ಸಾಕು. ನಾನು ಬಾಣಲಿಲೇ ಮಾಡ್ತಾಯಿದ್ದೀನಿ, ನೀವು ಕುಕ್ಕರಲ್ಲೂ ಮಾಡ್ಬೋದು. ಕುಕ್ಕರಲ್ಲಿ ಪಪ್ಪಾಯನ 2 ವಿಸಲ್ ಬರ್ಸ್ಬಿಟ್ಟು ನೀರನ್ನೆಲ್ಲ ನೀಟಾಗಿ ಬಸ್ಕೋಬೇಕು ನೋಡಿ. ಇವಾಗ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬಿಸಿ ಇದೆ ಫ್ರೆಂಡ್ಸ್, ನೋಡಿ ಮಾಡಿ ನೋಡಿ. ಇವಾಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ನೀರನ್ನ ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ ನೋಡಿ. ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ, ಇದು ಒಂದು ಕಡೆ ಇರಲಿ. ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಆಗಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಜಸ್ಟ್ ಸಕ್ಕರೆ ಮೆಲ್ಟ್ ಆದರೆ ಸಾಕು ನೋಡಿ. ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ, 1 ಬೌಲ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 2 ಬೌಲ್ ಪಪ್ಪಾಯಗೆ 1 ಬೌಲ್ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಜಿನಗಬೇಕು, ಮಿಕ್ಸ್ ಮಾಡೋಣ ನೋಡಿ. ಸಕ್ಕರೆ ಎಲ್ಲ ಜಿನಗಿದೆ. ಒಂದು ಕಂಬಿ ಪದ ಇದ್ದರೆ ಇನ್ನೂ ಒಳ್ಳೆಯದು. ಈ ಥರ ಜಿನಗಿದ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ, ನೀವು ಅದನ್ನೇ ಫಾಲೋ ಮಾಡಿ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಈಗ ಪಪ್ಪಾಯನ ಸೇರಿಸ್ಕೊತಾ ಇದ್ದೀನಿ, ಬೇಯಿಸಿಟ್ಟಂತಹ ಪಪ್ಪಾಯನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು 2 ನಿಮಿಷ ಇದರಲ್ಲೇ ಬೇಯಕ್ಕೆ ಬಿಡೋಣ. ಯಾಕಂದರೆ ಯಾವತ್ತು ಇದರೊಳಗಿರೋ ಸಕ್ಕರೆ ಪಾಕದ ಅಂಶ ಎಲ್ಲ ಈ ಪಪ್ಪಾಯದೊಳಗೆ ಸೇರಬೇಕು ಅಂದರೆ ಜಸ್ಟ್ ಅದರೊಳಗೆ ಹಾಕಿದ್ರೆ ಸಹ ಸರಿಯಾಗಲ್ಲ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸಕ್ಕರೆ ಪಾಕದಲ್ಲಿ ಹಾಕಿ. ಇದು 2-3 ನಿಮಿಷ ಬೇಯಬೇಕು. ಈ ಸಕ್ಕರೆ ಪಾಕದೊಳಗೆ ಪಪ್ಪಾಯನ ಹಾಕಿದ ನಂತರ ಒಂದು 2-3 ನಿಮಿಷ ಬೇಯಬೇಕು. ಆಮೇಲೆ ನಾವು ಸಕ್ಕರೆ ಪಾಕದಿಂದ ತೆಗೆದುಬಿಟ್ಟು ಪಪ್ಪಾಯನ ಡಿವೈಡ್ ಮಾಡ್ಕೊಳ್ಳೋಣ. ಯಾಕಂದರೆ ಕಲರ್ ಹಾಕೋಕ್ಕೆ, ನೀವು ಕಲರ್ ಹಾಕಿಲ್ಲ ಅಂದರೆ ಡಿವೈಡ್ ಮಾಡೋದೇನು ಅವಶ್ಯಕತೆ ಇಲ್ಲ, ಹಾಗೆ ನೀವು ಡ್ರೈ ಆಗೋಕ್ಕೆ ಬಿಡ್ಬೋದು. ನಾನು ಇದರಲ್ಲಿ ಕಲರ್ ಸೇರಿಸೋದ್ರಿಂದ ಈಗ ನೋಡಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಆರೆಂಜ್ ಕಲರ್ ಸೇರಿಸ್ಕೊತಾ ಇದ್ದೀನಿ. ನನ್ನ ಹತ್ರ ಆರೆಂಜ್ ಫುಡ್ ಕಲರ್ ಇರೋದ್ರಿಂದ ಆರೆಂಜ್ ಕಲರ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಮತ್ತು ವೈಟ್ ಕಲರ್, ನಾನು 2 ಕಲರ್ಗಳಲ್ಲಿ ಮಾಡಿದ್ದೀನಿ. ನಿಮ್ಮ ಹತ್ರ ಯಾವ್ಯಾವ ಕಲರ್ ಇದೆಯೋ ಅದರಲ್ಲಿ ನೀವು ಮಾಡ್ಕೊಬೋದು. ಇವಾಗ ಇದನ್ನು ಡ್ರೈ ಆಗೋಕ್ಕೆ ಒಂದು ಪ್ಲೇಟ್ನಲ್ಲಿ ವೈಟ್ ಪೇಪರ್ ಹಾಕ್ಬಿಟ್ಟು ಈ ಥರ ಹರಡಬೇಕು. ಈ ಥರ ಹಾಕಿಬಿಟ್ಟು ಹರಡಕ್ಕೆ ಬಿಡಬೇಕು. ಆವಾಗ ಅದರಲ್ಲಿರೋ ಸಕ್ಕರೆ ಅಂಶ ಎಲ್ಲ ಒಂಚೂರು ಲೈಟಾಗಿ ಬಿಟ್ಕೊಂಡು ಇದು ಉದುರಿಯಾಗಿ ಸಿಗುತ್ತೆ ನಿಮಗೆ. ಅಂಟ್ಕೊಳಲ್ಲ, ಒಂದಕ್ಕೊಂದು ಅಂಟ್ಕೊಳಲ್ಲ ನೋಡಿ. ಇವಾಗ ಫ್ಯಾನ್ನಲ್ಲೇ ಇಟ್ಟಿದ್ದೆ ನಾನು, ಎಷ್ಟು ಡ್ರೈ ಆಗಿ ಚೆನ್ನಾಗಿ ಬಂದಿದೆ ಉದುರಿಯಾಗಿ ಅಂತ. ಕೆಲವರು ಬಿಸಿಲಲ್ಲಿ ಇರ್ತಾರೆ, ಬೇಕಾದ್ರೆ ಬಿಸಿಲಲ್ಲಿ ಕೂಡ ನೀವು ಇಟ್ಕೊಬೋದು ನೋಡಿ. ಎಷ್ಟು ಪರ್ಫೆಕ್ಟ್ ಆದ ಟೂಟಿ ಫ್ರೂಟಿ ರೆಡಿಯಾಗಿದೆ. ಇದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೈಟ್ ಕಲರು ಆರೆಂಜ್ ಕಲರು ಸೇರಿದರೆ ಸಖತ್ತಾಗಿರುತ್ತೆ. ಕೆಲವರು ಗ್ರೀನ್ ಕಲರ್ ಮಾಡ್ತಾರೆ, ರೆಡ್ ಕಲರ್ ಮಾಡ್ತಾರೆ. ನಿಮ್ಮ ಹತ್ರ ಯಾವ ಕಲರ್ ಇದೆ ಫುಡ್ ಕಲರ್, ನೀವು ಈ ಥರ ಡಿವೈಡ್ ಮಾಡಿಬಿಟ್ಟು ಅದನ್ನು ಫುಡ್ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಆಗೋಕೆ ಇಟ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕಲರ್ಫುಲ್ಲಾಗಿರೋದ್ರಿಂದ ಅವರು ತಿಂತಾರೆ. ಇಮ್ಯುನಿಟಿ ಪವರ್ ಇರೋ ಈ ಒಂದು ಟೂಟಿ ಫ್ರೂಟಿನ
ಸಕ್ಕದ ಹೆಲ್ತ್ ಬೆನಿಫಿಟ್ಸು ಇದೆ ಇದರಲ್ಲಿ. ಮನೇಲೇ ಮಾಡಿದ ತೃಪ್ತಿನೂ ಇರುತ್ತೆ ನಮಗೆ. ಅಂಗಡಿಯಲ್ಲಿ ಯಾವತ್ತು ಮಾಡಿರ್ತಾರೋ ಏನೋ ನಮಗೆ ಗೊತ್ತಾಗಲ್ಲ. ಆದರೆ ನಾವು ಮನೇಲಿ ಈ ಥರ ಒಂದು ಮಾಡಿಕೊಟ್ಟಾಗ ಮನಸ್ಸಲ್ಲಿ ಮನೇಲೇ ಮಾಡಿಕೊಟ್ಟ ತೃಪ್ತಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಸಹ ಮನೇಲಿ ಟ್ರೈ ಮಾಡಿ ಈ ಒಂದು ಟೂಟಿ ಫ್ರೂಟಿನ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್